ಇವ್ರ ವಯಸ್ಸು ಹೋಗ್ತದ, ಇವ್ರ ಬದುಕು ಹೋಗ್ತದೆ ರೀ, ಬದುಕು ಹೊಂಟದ ಈಗ ಎಷ್ಟೋ ಜನರು. ಇದ್ರ ಬಗ್ಗೆ ಯಾಕೆ ಕಾಳಜಿ ಮಾಡೋದಿಲ್ಲ? ಇದು ಯಾವ ಸರ್ಕಾರ, ಯಾರಿಗೆ ಸರ್ಕಾರ ಅಂತ ಪ್ರಜಾಪ್ರಭುತ್ವ ದೊಡ್ಡ ಮಾತಾಡೋದು, ಎದ್ದ ತಕ್ಷಣ ಗಾಂಧಿ ಅಂಬೇಡ್ಕರ್ ಬಗ್ಗೆ ಮಾತಾಡೋದು, ಎಲ್ಲ ಆಚರಣೆಗಳು ಮಾಡೋದು, ವಾಲ್ಮೀಕಿ ಹಬ್ಬ ಮಾಡೋದು, ಮತ್ತೊಂದು ಹಬ್ಬ ಮಾಡಿರಿ, ಇವ್ರು ಉದ್ಯೋಗ ಕೊಡ್ರಿ, ಪಾಪ ಅವ್ರು ಖುಷಿಯಿಂದ ಬೇಡವ ನೀವು ಅಷ್ಟೇನಾ? ಅತ್ಯಂತ ಚೆನ್ನಾದ ಗಾಡಿ ಮೇಲೆ ಹೋಗಿ ಇಸ್ತ್ರಿ ಹೊಡ್ಕೊಂಡು ನಿಂತ ದೊಡ್ಡ ಭಾಷಣ ಮಾಡಿ ಹೋಗಿಬಿಡುವಂಥದ್ದು. ಎಷ್ಟು ಮಾತಾಡ್ತಾ ಇದ್ದೀರಿ ಮಾರಾಯರ? ನಿಮ್ಮ ಮಾತನ್ನು ಕೇಳಿ ಇಷ್ಟೊಂದು ಕರ್ನಾಟಕ ಆಯಿತು, ದೇಶ ಆಯಿತು, ನಂದು ಋಣ ಆಗ್ಬೇಕಾಯ್ತು, ಆಗಿದೇನು ರೀ? ಅದಕ್ಕೆ ಇವತ್ತು ಅನಿವಾರ್ಯವಾಗಿ ಮೊನ್ನೆ ಪಾಪ ಸೋನಮ್ ವಾಂಗ್ಚುಕ್ ಅವೇನು ಪಾಪ ತಪ್ಪು ಮಾಡಿದ್ರಿ ಪಾಪ. ಈ ದೇಶಕ್ಕೆ ಹೊಸ ವ್ಯವಸ್ಥೆ ಶಿಕ್ಷಣ ಬರ್ಬೇಕಂತ ಹೇಳಿದರು. ಅದರಲ್ಲೂ ಅವರ ಏರಿಯಾದಲ್ಲ ವಿಶೇಷವಾಗಿ ಏನಪ್ಪ ಅಂತಂದ್ರೆ ತಮ್ಮ ಶಿಕ್ಷಣ ವ್ಯವಸ್ಥೆನ ಬದಲು ಮಾಡೋ ಪ್ರಯತ್ನ ಮಾಡಿದರು, ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಮಾಡಿದರು. ಲಡಾಖ್ ಮತ್ತು ಲೇಹದಲ್ಲಿ ಒಬ್ಬ ನಿಜವಾಗಿ ಒಳ್ಳೆ ವರ್ಕ್ ಮಾಡಿದರು. ನೀವು ನೋಡಿರ್ಬೋದು ಫಿಲ್ಮ ನಮ್ಮ 3 Idiots, ಅದರಲ್ಲ ಅಮೀರ್ ಖಾನ್ ಪಾತ್ರ ಮಾಡಿದ್ದು ಅದರ ಒರಿಜಿನಲ್ ನಾಯಕ ಈ ಸೋನಮ್ ವಾಂಗ್ಚುಕ್. ಪಾಪ ಏನೋ ಯಾವುದೋ ಸಂದರ್ಭದಲ್ಲಿ ಇದನ್ನು ನೀವು ಕ್ರಾಂತಿಗೆ ಹೋಗ್ಬೇಡ್ರ, ಮತ್ತು ಗಾಂಧಿವಾದಿ ಅವರು ಅತ್ಯಂತ ಅಹಿಂಸಾವಾದ ಇಟ್ಕೊಂಡ್ಬಂದಂಥವ್ರು, ಹೋರಾಟ ಮಾಡಿದ್ರು ನಿರಂತರವಾಗಿ, ಒಳ್ಳೆ ಪ್ರತಿಭಾವಂತ ಇಂಜಿನಿಯರ್. ಇವತ್ತು ಅಲ್ಲಿ ನೌಕರಿ ನೀವು ಕೊಡಲಿಲ್ಲ ಅಂದ್ರೆ ನಮ್ಮದು ನೇಪಾಳದಂಗೆ ಆಗ್ತದೆ, ಮತ್ತೊಂದು ನಂಗೆ ಆಗ್ತದೆ ಅನ್ನೋ ಮಾತಾಡಿದಕ್ಕೆ ಇಲ್ಲಿ ಆಡಳಿತ ಪಕ್ಷ ಪಾಪ ಅವ್ರನ್ನ ರಾಜಸ್ಥಾನದಾಗ ಎಲ್ಲ ಜೈಲ್ದಾಗ ಓದ್ಬಿಟ್ಟಿದ್ದಾರೆ. ಇಲ್ಲಿ ಮಾತಾಡೋದು ಕಷ್ಟ ಅದ ರೀ ನಿರುದ್ಯೋಗದ ಬಗ್ಗೆ.